ಡಾಕ್ಟರ್ ಸುಧಾಕರ್. ಇವತ್ತು ನಾವು ಮಾತಾಡ್ತಾ ಇರೋ ಟಾಪಿಕ್ಕು ಮೈಗ್ರೇನ್. ಮೈಗ್ರೇನ್ ಅನ್ನೋದು ಏನಿದೆಯಲ್ಲ, ಒಂದು ಬಗೆಯ ಪದೇ ಪದೇ ಬರುವಂಥ ತಲೆನೋವು. ಇದು ನರಗಳ ವ್ಯವಸ್ಥೆಗೆ ಸಂಬಂಧಪಟ್ಟಂಥ ಒಂದು ಸಾಧಾರಣ ರೋಗ ಅಂತ ಹೇಳ್ಬೋದು. ಆಮೇಲೆ ಈ ಮೈಗ್ರೇನ್ ಇದೆಯಲ್ಲ, ಈ ಒಟ್ಟಾರೆ ಜನಸಂಖ್ಯೆಯಲ್ಲಿ ನೋಡೋಕೆ ಹೋದ್ರೆ 5% ಜನಗಳಿಗೆ ಮೈಗ್ರೇನ್ ಅನ್ನೋದು ಕಾಡ್ತಾ ಇದೆ. ಆಮೇಲೆ ಇದರಲ್ಲಿ ಪುರುಷರು ಮತ್ತು ಮಹಿಳೆಯರಲ್ಲಿ ಯಾರಲ್ಲಿ ಜಾಸ್ತಿ ಇರುತ್ತೆ ಮೈಗ್ರೇನ್ ಅಂದ್ರೆ, ಕಾಮನ್ ಆಗಿ ಮಹಿಳೆಯರಲ್ಲಿ ಇದು ಜಾಸ್ತಿ ಇರುತ್ತೆ. ವಯಸ್ಸಾದಂಥ ಮಹಿಳೆಯರಲ್ಲೂ ಇರುತ್ತೆ ಮತ್ತು ಒಂದು ಯುವತಿಯರಲ್ಲೂ ಕೂಡ ಇದು ಕಾಣಿಸ್ಕೊಳ್ಳುತ್ತೆ ಕಾಮನ್ ಆಗಿ. ಆಮೇಲೆ ಇದು ಯಾವ ಥರ ಇರುತ್ತಪ್ಪ ಅಂದ್ರೆ, ಎಲ್ಲರಿಗೂ ಒಂದೇ ಥರ ಇರಲ್ಲ, ಅವರವರು ಇಂಡಿವಿಜುವಲಿಟಿ ಇರುತ್ತೆ. ಅಂದರೆ ಒಬ್ಬರಿಗೆ ಒಂದು ಸಿಂಪ್ಟಮ್ಸ್ ಇರುತ್ತೆ, ಒಬ್ಬೊಬ್ಬರಿಗೆ ಸಿಂಪ್ಟಮ್ಸ್ ಇರಲ್ಲ, ಒಬ್ಬರಿಗೆ ಒಂದೇ ಸೈಡ್ ಇರುತ್ತೆ, ಒಬ್ಬೊಬ್ಬರಿಗೆ ಆ ಕಡೆಯಿಂದ ಈ ಕಡೆ ಶಿಫ್ಟ್ ಆಗ್ತಾ ಇರುತ್ತೆ. ಈ ಥರ ಒಂದು ಡಿಫ್ರೆನ್ಸ್ ಇದ್ದೇ ಇರುತ್ತೆ ಒಬ್ಬ ಪೇಷಂಟಿಂದ ಒಬ್ಬ ಪೇಷಂಟಿಗೆ. ಎಲ್ಲ ಪೇಷಂಟ್ಗೂ ಒಂದೇ ಥರನಾದ ಲಕ್ಷಣಗಳು ಇರಲ್ಲ ಕಾಮನ್ ಆಗಿ. ಆಮೇಲೆ ಈ ಮೈಗ್ರೇನಲ್ಲಿ ಒಂದು 2 ಥರ ಬರುತ್ತೆ ಕಾಮನ್ ಆಗಿ. ಒಂದು ಸಿಂಪಲ್ ಮೈಗ್ರೇನ್ ಅಂತ ಹೇಳ್ಬೋದು, ಆಮೇಲೆ ಇನ್ನೊಂದು ಕಾಮನ್ ಆಗಿ ಕ್ಲಾಸಿಕಲ್ ಮೈಗ್ರೇನ್ ಅಂತ ಹೇಳ್ಬೋದು. ಈ ಸಿಂಪಲ್ ಮೈಗ್ರೇನ್ ಅಲ್ಲಿ ಹೇಗಿರುತ್ತಪ್ಪ ಅಂತಂದ್ರೆ, ಒಂದು ಸಣ್ಣ ತಲೆನೋವು ಇರುತ್ತೆ, ಇದರಲ್ಲಿ ಜಾಸ್ತಿ ಏನು ತೊಂದರೆ ಇರಲ್ಲ. ಈ ಕ್ಲಾಸಿಕಲ್ ಮೈಗ್ರೇನ್ ಅಲ್ಲಿ ಹೇಗಿರುತ್ತಪ್ಪ ಅಂದ್ರೆ, ಇದರಲ್ಲಿ ಸಿಂಪ್ಟಮ್ಸ್ಗಳು ಸಾಕಷ್ಟು ಬರ್ತವೆ. ಒಬ್ಬೊಬ್ಬರಿಗೆ ಇರ್ಬೋದು, ಒಬ್ಬೊಬ್ಬರಿಗೆ ಇಲ್ದೇನೂ ಇರ್ಬೋದು ಕೂಡ. ಈಗ ಅವನ್ನ ನೋಡೋಣ. ಪೇಷಂಟ್ಗೆ ಮೈಗ್ರೇನ್ ಅಟ್ಯಾಕ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಯಾವ ಥರಪ್ಪ ಅಂದ್ರೆ, ಒಂದು ಅಲಾರಂ ಸೈನ್ ಥರ. ಅಂದರೆ ಪೇಷಂಟ್ ಮಲ್ಕೊಂಡು ಎದ್ದಾಗ ಹೇಗೆ ಎಚ್ಚರವಾಗ್ತಾನೆ ಅಂತ ಗೊತ್ತಾಗುತ್ತೆ, ಅದೇ ಥರನೇ ಆ ಪೇಷಂಟ್ಗೆ ಇನ್ನೇನು ನಮಗೆ ಈ ತಲೆನೋವು ಕಾಡುತ್ತೆ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಆ ಪೇಷಂಟ್ಗೆ ಏನೆಲ್ಲ ಸಿಂಪ್ಟಮ್ಸ್ ಕಾಣ್ಬೋದಪ್ಪ ಅಂದ್ರೆ, ಒಂದೊಂದ್ಸರಿ ಏನಂದ್ರೆ ಕಣ್ಣು ಕೋರೈಸುವಂಥ ಬೆಳಕಿನ ಒಂದು ಕಿರಣಗಳ ಥರ ಕಾಣಿಸ್ಬೋದು, ಆ ಥರ ಆಗ್ಬೋದು. ಆಮೇಲೆ ದೇಹದ ಒಂದು ಸೈಡ್ ಆಗಲಿ, ತಲೆಯ ಒಂದು ಸೈಡ್ ಆಗಲಿ ಏನಾಗುತ್ತಪ್ಪ ಅಂದ್ರೆ, ಒಂದು ಮರಗಟ್ಟಿದ ಲಕ್ಷಣ ಕಾಣಿಸ್ಕೊಳ್ಬೋದು. ಆಮೇಲೆ ಇಲ್ಲದೆ ಇದ್ರೆ ಒಂಥರ ಸೂಜಿಯಿಂದ ಸುಚ್ಚಿದಂಥ ಲಕ್ಷಣ ಕಾಣಿಸ್ಕೊಂಡು ಮತ್ತೆ ಒಂದು ವೀಕ್ನೆಸ್ ಕಾಣಿಸ್ಬೋದು. ಆಮೇಲೆ ಅದು ಇಲ್ಲಪ್ಪ ಅಂತ, ಅದು ಆದ ನಂತರ ಹೇಳ್ಬೇಕಪ್ಪ ಅಂದ್ರೆ, ಒಂದು ತಲೆ ಚಕ್ಕರು, ತಲೆ ಎಲ್ಲ ತಿರುಗ್ತಾ ಇದೆ ಅನ್ನೋ ಥರ ಆಗ್ಬೋದು. ಆಮೇಲೆ ಅದಾದ ನಂತರ ಈ ತಲೆಗೆ ಯಾರೋ ಒಂದು ಸುತ್ತಿಗೆ ತಗೊಂಡು ಹೊಡಿತಾ ಇದ್ದಾರೆ ಅನ್ನೋ ಥರ ಆಗಿರ್ಬೋದು. ಆಮೇಲೆ ಆ ನೋವು ಲೆಫ್ಟ್ ಇಂದ ರೈಟ್ ಇಂದ ಲೆಫ್ಟ್, ಅಂದ್ರೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ನೋವು ಶಿಫ್ಟ್ ಆಗ್ಬೋದು. ಆ ನಂತರ ಕಣ್ಗಳು ಒಂದು ಲೈಟ್ನ ನೋಡೋಕ್ಕಾಗ್ಲಾರ್ದಂಥ ಒಂದು ಸ್ಥಿತಿಗೆ ಬರ್ಬೋದು. ಅಂದರೆ ಒಂದು ಲೈಟ್ಗಳು ಅಷ್ಟು ಬೆಳಕಿರುವಂಥ ಪ್ರದೇಶದಲ್ಲಿ ಬೆಳಕು ಬಿತ್ತಪ್ಪ ಅಂದರೆ ತಲೆನೋವು ಜಾಸ್ತಿ ಆಗ್ಬೋದು. ಆ ಥರ ಲೈಟ್ ಇಂಟಾಲರೆನ್ಸ್ ಆಗ್ಬೋದು. ಆಮೇಲೆ ಈ ಥರದ ಜೊತೆಗೆ ಮತ್ತೆ ಪೇಷಂಟಿಗೆ ಒಂಥರ ವಾಮಿಟಿಂಗ್ ಆಗೋದಾಗಲಿ, ಒಂದು ವಾಂತಿ ಬರೋ ಥರ ಆಗೋದಾಗಲಿ, ಇಲ್ಲಪ್ಪ ಅಂದ್ರೆ ವಾಂತಿನೇ ಆಗೋದು, ಆ ಥರದ್ದೆಲ್ಲ ಕಾಣಿಸ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ ಸಿಂಪ್ಟಮ್ಗಳಲ್ಲಿ. ಅಂದರೆ ಮೈಗ್ರೇನ್ ಯಾವ ಥರ ಇರುತ್ತಪ್ಪ ಅಂದರೆ, ಕೆಲವು ಗಂಟೆಗಳಿಂದ ಕೆಲವು ದಿನಗಳವರೆಗೂ ಮುಂದುವರಿಯುವಂಥ ಸಾಧ್ಯತೆ ಇರುತ್ತೆ. ಆಮೇಲೆ ಇದು ಯಾವ ಥರಪ್ಪ ಅಂತಂದರೆ, ಎಸ್ಪೆಷಲಿ ವಾರದಲ್ಲಿ 2-3 ಸಲ ಮೈಗ್ರೇನ್ ಬರ್ಬೋದು, ಆಮೇಲೆ ಬರದೇನೂ ಇರ್ಬೋದು. ಆಮೇಲೆ ಈ ಮಹಿಳೆಯರಲ್ಲಿ ಎಸ್ಪೆಷಲಿ ಈ ಒಂದು ಋತುಚಕ್ರ ನಡೀತಿರುವಾಗ ಆ ಟೈಮಲ್ಲಿ ಕೂಡ ಈ ಮೈಗ್ರೇನು ಕಾಣಿಸ್ಕೊಳ್ಳುವಂಥದ್ದು ಮತ್ತು ಅವ್ರನ್ನ ಕಾಡುವಂಥದ್ದು ಇರ್ಬೋದು. ಮೈಗ್ರೇನ್ಗೆ ಏನು ಕಾರಣಗಳಪ್ಪ ಅಂದರೆ, ತಲೆಯ ಒಂದು ಪಾರ್ಶ್ವಕ್ಕೆ ಹೋಗುವಂಥ ರಕ್ತನಾಳಗಳು ಏನಿದೆಯಲ್ಲ, ಅವು ಏನಾಗ್ತಾವಂದರೆ, ಒಂದು ಆಕಸ್ಮಿಕವಾಗಿ ಅವು ಕುಗ್ಗುತ್ತವೆ. ಕುಗ್ಗಿದಾಗ ನೋವು ಸ್ಟಾರ್ಟ್ ಆಗ್ಬೋದು, ಮತ್ತೆ ಅವು ಅಷ್ಟೇ ಬೇಗನೆ ಹಿಗ್ಗಿದಾಗ ಬ್ಲಡ್ ಅಂದರೆ ರಕ್ತನಾಳಗಳಲ್ಲಿ ರಕ್ತ ಸರಬರಾಜು ಜಾಸ್ತಿ ಆಗಿ ಅವಾಗ ಇನ್ನೂ ನೋವು ಜಾಸ್ತಿ ಆಗುತ್ತೆ. ಆಮೇಲೆ ಈ ರಕ್ತನಾಳಗಳು ಏನಿದೆಯಲ್ಲ, ಕಾಮನ್ ಆಗಿ ಹಿಗ್ಗೋದಕ್ಕೆ ಇಂಥದ್ದೇ ಒಂದು ಕಾರಣ ಅಂತ ಇನ್ನುವರೆಗೂ ಗೊತ್ತಾಗಿಲ್ಲ ಕಾಮನ್ ಆಗಿ. ಆಮೇಲೆ ಇದಾದ ನಂತರ ಮತ್ತೆ ಬೇರೆ ಏನು ಹೇಳ್ಬೋದಪ್ಪ ಅಂದರೆ, ಯಾವ ವ್ಯಕ್ತಿ ಒಂದು ಶ್ರಮದಾಯಕವಾಗಿ ಕೆಲಸ ಮಾಡ್ತಾ ಇರ್ತಾನೆ, ಒಂದು ಫಿಸಿಕಲಿ ಮೆಂಟಲಿ ಸ್ಟ್ರೆಸ್ಫುಲ್ ಆಗಿರ್ತಾನೆ, ಅಂಥ ವ್ಯಕ್ತಿಗೆ ಈ ಒಂದು ಮೈಗ್ರೇನ್ ಬರುವಂಥ ಚಾನ್ಸಸ್ಸು ಜಾಸ್ತಿ. ಆಮೇಲೆ ಅದ್ರ ಜೊತೆಗೆ ಒಂದೊಂದು ಮಾತ್ರೆಗಳು ತಗೊಂಡಾಗೂ ಬರುವಂಥ ಚಾನ್ಸಸ್ ಇರುತ್ತೆ. ಅದರಲ್ಲಿ ಎಸ್ಪೆಷಲಿ ಲೇಡೀಸಲ್ಲಿ ಗರ್ಭ ನಿರೋಧಕ ಮಾತ್ರೆಗಳನ್ನು ತಗೊಂಡಾಗ ಕೂಡ ಮೈಗ್ರೇನ್ ಬರುವಂಥ ಚಾನ್ಸಸ್ ಇರುತ್ತೆ. ಆಮೇಲೆ ಒಬ್ಬೊಬ್ಬರಿಗೆ ಕಣ್ಗಳ ಮೇಲೆ ಒಂದು ಫ್ಲ್ಯಾಶ್ ಲೈಟ್ ಬೀಳೋದಾಗಲಿ, ಒಂದು ಪ್ರಕಾಶಮಾನವಾದ ಬೆಳಕು ಬೀಳೋದಾಗಲಿ, ಅದರಿಂದ ಕೂಡ ತೊಂದರೆ ಕಾಣುವಂಥದ್ದು ಇರುತ್ತೆ. ಆಮೇಲೆ ಒಬ್ಬೊಬ್ಬರಿಗೆ ಒಂದು ಆಹಾರ ತಿಂದರೆ ತೊಂದರೆ ಕಾಣಿಸ್ತಾ ಇರ್ತದೆ, ಆಹಾರ ತಿಂದರೆ ಅವರಿಗೆ ಮೈಗ್ರೇನ್ ಜಾಸ್ತಿ ಆಗ್ತಾ ಇರ್ಬೋದು. ಅಂಥ ಆಹಾರಗಳು ಕೂಡ ಇದ್ದಾವಂತ ಹೇಳ್ಬೋದು ಕಾಮನ್ ಆಗಿ. ಈ ಮೈಗ್ರೇನ್ ತೊಂದರೆಯಲ್ಲಿ ಒಳಗಾದವ್ರು ಏನು ಮಾಡಬೇಕಂದ್ರೆ, ಎಸ್ಪೆಷಲಿ
ಅವರು ಫಸ್ಟು ಒಂದು ತಿಳ್ಕೋಬೇಕು, ನಮಗೆ ಯಾವಾಗ ಈ ಒಂದು ಅಟ್ಯಾಕ್ ಬರುತ್ತೆ ಮೈಗ್ರೇನು ಅಂದರೆ ಊಟ ಮಾಡದೇ ಇದ್ದಾಗ ಬರುತ್ತಾ, ಇಲ್ಲ ಮಲ್ಕೊಂಡಾಗ ಬರುತ್ತಾ, ಇಲ್ಲ ಮಲಗೆದ್ದ ಮೇಲೆ ಬರುತ್ತಾ, ಯಾವ ಸಂದರ್ಭದಲ್ಲಿ ಬರುತ್ತೆ, ಇಲ್ಲ ಅಂದರೆ ಸ್ಟ್ರೆಸ್ಫುಲ್ ಆಗಿರೋ ಟೈಮಲ್ಲಿ ಬರುತ್ತಾ ಅನ್ನೋದು ಅವರು ಸರಿಯಾಗಿ ಒಂದು 5-6 ತಿಂಗಳಾದರೂ ಒಂದು ಅಬ್ಸರ್ವೇಷನ್ ಮಾಡಬೇಕು. ಅವರು ಯಾವಾಗ ಬರುತ್ತೆ, ಮತ್ತೆ ನಾವು ಏನು ತಿಂದರೆ ಬರುತ್ತೆ, ಏನಾದರೂ ವಾತಾವರಣದಲ್ಲಿ ಬದಲಾವಣೆ ಆದಾಗ ಬರುತ್ತಾ, ಯಾವ ಥರ ಒಂದು ಟ್ರಿಗರ್ ಫ್ಯಾಕ್ಟರ್ ಇದೆ, ಅಂದರೆ ಬರುವಂಥ ಈ ರೋಗ ಲಕ್ಷಣಗಳು ಏನು ಜಾಸ್ತಿ ಮಾಡುವಂಥ ಒಂದು ಟ್ರಿಗರ್ ಫ್ಯಾಕ್ಟ್ರಿ ಯಾವುದಿದೆ ಅಂತ ಆ ಪೇಷಂಟು ಫಸ್ಟ್ ತಿಳ್ಕೋಬೇಕು. ಯಾಕಂದರೆ ಡಾಕ್ಟರ್ ಕೇಳ್ತಾರೆ ಎಕ್ಸಾಕ್ಟಾಗಿ ಯಾವಾಗ ಆಗ್ತಾ ಇದೆಯಮ್ಮ, ಯಾವ ಥರ ಆಗ್ತಾ ಇದೆಯಾ ತೊಂದರೆ ಅಂದಾಗ ಅವರು ಸರಿಯಾಗಿ ಒಂದು ಅದನ್ನು ವಿವರಣೆ ಕೊಟ್ಟರೆ ಡಾಕ್ಟ್ರಿಗೆ ಕೂಡ ತುಂಬ ಸುಲಭ ಆಗುತ್ತೆ ಕೇಸು ಹ್ಯಾಂಡಲ್ ಮಾಡಲಿಕ್ಕೆ. ಹಾಗಾಗಿ ಅದನ್ನು ಅವರು ಫಸ್ಟ್ ತಿಳ್ಕೋಬೇಕು, ಏನು ತೊಂದರೆ ಆಗ್ತಾ ಇದೆ ಅನ್ನೋದು ತಿಳ್ಕೊಂಡು ಸರಿಯಾಗಿ ಡಾಕ್ಟ್ರಿಗೆ ಇದನ್ನು ಹೇಳಬೇಕಾಗತ್ತೆ. ಆಮೇಲೆ ಒಬ್ಬೊಬ್ಬರಿಗೆ ನಿದ್ದೆಯಿಂದ ತೊಂದರೆ ಆಗ್ತಾ ಇದೆಯಾ, ಆಮೇಲೆ ಏನಾದರೂ ಫುಡ್ ತಿಂದಾಗ ತೊಂದರೆ ಆಗ್ತಾ ಇದೆಯಾ ಅನ್ನೋದು ಒಟ್ಟಾರೆ ಇದರ ಹೇಳಿರಿ ಒಂದು ಯಾವಾಗ ಜಾಸ್ತಿ ಆಗುತ್ತೆ, ಯಾವಾಗ ಕಮ್ಮಿ ಆಗುತ್ತೆ, ಯಾವ ಥರ ಇರುತ್ತೆ ಅದನ್ನೆಲ್ಲವನ್ನು ಅವ್ರ ಗಮನದಲ್ಲಿ ಇಟ್ಕೊಂಡು ಡಾಕ್ಟ್ರ್ ಕೇಳಿದಾಗ ಹೇಳೋದು ಭಾಳ ಇಂಪಾರ್ಟೆಂಟು. ಇಲ್ಲಾಂದರೆ ಅವರು ಒಂದು ಡೈರಿ ಮೇಂಟೈನ್ ಮಾಡ್ಬೋದು ಸ್ವಲ್ಪ ದಿನಗಳ, ಯಾವ ಥರ ಯಾವ್ಯಾವ ಥರ ಜಾಸ್ತಿ ಆಗುತ್ತೆ, ಯಾವ ಥರ ಇರುತ್ತೆ, ಏನಿರುತ್ತೆ ಸಿಮ್ಟಮ್ಸು, ಫಸ್ಟ್ ಸಿಮ್ಟಮ್ ಏನು, ಯಾವ ಥರ ರಿಲೀಫ್ ಆಗುತ್ತೆ ನ್ಯಾಚುರಲ್ ಆಗಿ ಅಂತ ಎಲ್ಲವನ್ನು ಅವರು ಸವಿವರವಾಗಿ ಬರೆದು ಡಾಕ್ಟ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ರು ಕೂಡ ತುಂಬ ಒಳ್ಳೇದಂತ ಹೇಳ್ಬೋದು. ಇದು ಪೇಷಂಟ್ಗೂ ಯೂಸ್ಫುಲ್ ಆಗುತ್ತೆ, ಡಾಕ್ಟ್ರಿಗೆ ಯೂಸ್ಫುಲ್ ಆಗುತ್ತೆ. ಯಾರು ಮೈಗ್ರೇನ್ ಅಟ್ಯಾಕಿಗೆ ತೊಂದರೆ ಆಗ್ತಾ ಇದ್ದಾರೆ ಈ ಒಂದು ವಿವರ ಅವರಲ್ಲಿ ಇರಬೇಕು. ಒಂದೊಂದ್ಸಲ ಈ ಆಹಾರ ಪದಾರ್ಥಗಳು ತೊಗೊಂಡಾಗ ತಲೆನೋವು ಜಾಸ್ತಿ ಆಗುತ್ತೆ. ಕಾಮನ್ ಆಗಿ ಯಾವ ಆಹಾರ ಪದಾರ್ಥಗಳಪ್ಪ ಅಂದರೆ ಕೆಫಿನ್ ಇರುವಂಥ ಆಹಾರ ಪದಾರ್ಥಗಳು. ಕೆಫಿನ್ ಇರುವಂಥ ಆಹಾರ ಪದಾರ್ಥಗಳು ಅಂದರೆ ಕಾಫಿ ಇರ್ಬೋದು, ಟೀ ಇರ್ಬೋದು, ಕೂಲ್ ಡ್ರಿಂಕ್ಸ್ ಇರ್ಬೋದು. ಆಮೇಲೆ ಒಬ್ಬೊಬ್ಬರಿಗೆ ಬಾಳೆಹಣ್ಣು ತೊಗೊಂಡ್ರು ಕೂಡ ಜಾಸ್ತಿ ಆಗುತ್ತೆ. ಆಮೇಲೆ ಒಬ್ಬೊಬ್ಬರಿಗೆ ಯಾವುದು ಇದು ಮೊಸರು ತೊಗೊಂಡ್ರೂ ಜಾಸ್ತಿ ಆಗುತ್ತೆ, ಆರೆಂಜ್ ತೊಗೊಂಡ್ರೂ ಜಾಸ್ತಿ ಆಗುತ್ತೆ, ಆಮೇಲೆ ಹುಳಿ ದ್ರಾಕ್ಷಿ ತೊಗೊಂಡ್ರೂ ಜಾಸ್ತಿ ಆಗುತ್ತೆ. ಈ ಥರದ್ದೆಲ್ಲ ಕಾಮನ್ ಆಗಿ ಒಬ್ಬೊಬ್ಬರಿಗೆ ಆಗುತ್ತೆ, ಒಬ್ಬೊಬ್ಬರಿಗೆ ಆಗದೇ ಇರ್ಬೋದು. ಆಮೇಲೆ ಒಬ್ಬೊಬ್ಬರಿಗೆ ಚಾಕ್ಲೇಟ್ ತೊಗೊಂಡಾಗೂ ಜಾಸ್ತಿ ಆಗುತ್ತೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಆರ್ಟಿಫಿಷಿಯಲ್ ಸ್ವೀಟ್ನರ್ ಅಂತ, ಅಂದರೆ ಕೃತಕ ಸಿಹಿ ಪದಾರ್ಥ ಅಂತ, ಅಂದರೆ ಎಷ್ಟೋ ಪ್ರಾಡಕ್ಟ್ಗಳಲ್ಲಿ ಯೂಸ್ ಮಾಡ್ತಾರೆ, ಜ್ಯೂಸಸ್ಗಳಲ್ಲಿ ಆಗಲಿ ಒಂದು ಆರ್ಟಿಫಿಷಿಯಲ್ ಸ್ವೀಟ್ನರ್ ಯೂಸ್ ಮಾಡ್ತಾರೆ. ಅಂಥದ್ದು ಯೂಸ್ ಮಾಡಿದಾಗ ಕೂಡ ಈ ಒಂದು ಏನು ಮೈಗ್ರೇನು ತೊಂದರೆ ಆಗುತ್ತೆ, ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಯಾರೆಲ್ಲ ಮೈಗ್ರೇನಿಂದ ಸಫರ್ ಆಗ್ತಾ ಇರ್ತಾರೆ ಅಂಥವ್ರು ಮನೆಯಲ್ಲಿ ಯಾವ ಥರ ಇದನ್ನು ನಿವಾರಣೆ ಮಾಡ್ಕೊಳ್ಬೇಕಪ್ಪ ಅಂದರೆ, ಒಂದು ವೇಳೆ ಮೈಗ್ರೇನ್ ಅಟ್ಯಾಕ್ ಆಯ್ತು ಅಂದರೆ ಆ ಟೈಮಲ್ಲಿ ಅವರು ಒಂದು ಕತ್ತಲು ಕೋಣೆಗೆ ಹೋಗಿ ಆರಾಮಾಗಿ ವಿಶ್ರಾಂತಿ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್, ಫಸ್ಟ್ ಪಾಯಿಂಟ್ ಅಂತ ಹೇಳ್ಬೋದು. ಅದಾದ ನಂತರ ಒಂದು ಮೆತ್ತನೆಯ ಒಂದು ಒದ್ದೆ ಬಟ್ಟೆನ ಕಣ್ಣುಗಳ ಮೇಲೆ ಹಾಕ್ಕೊಳ್ಳೋದ್ರಿಂದ ಕೂಡ ಒಂದು ಫೀಲಿಂಗ್ ಬೆಟರ್ ಆಗುತ್ತೆ. ಆಮೇಲೆ ಅದ್ರ ಜೊತೆಗೆ ಒಂದು ಏನು ಈ ಒಂದು ಲೈಫ್ ಸ್ಟೈಲ್ ಚೇಂಜಸ್ಸನ್ನು ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಯಾವ ಥರಪ್ಪ ಅಂತಂದರೆ, ಈಗ ತಲೆನೋವಿದ್ದಾಗೂ ನಾವು ವರ್ಕ್ ಮಾಡ್ತೀವಿ, ಒಂದು ಮೆಂಟಲ್ ಪ್ರೆಷರ್ ಆಗುತ್ತೆ, ಆಮೇಲೆ ಒಂದು ಫಿಸಿಕಲ್ ಸ್ಟ್ರೆಸ್ ಇರುತ್ತೆ. ಈ ಒಂದು ಲೈಫ್ ಸ್ಟೈಲ್ ಬದಲಾವಣೆ ಅಪ್ಪ ಅಂದರೆ ಮೆಂಟಲ್ ಮತ್ತು ಫಿಸಿಕಲ್ಲು ಇವು ಏನು ಸ್ಟ್ರೆಸ್ ಇದ್ದಾವಲ್ಲ ಅದರಿಂದ ನಾವು ಸಾಧ್ಯವಾದಷ್ಟು ಹೊರಗಡೆ ಬರಬೇಕು. ಯಾವ ಥರಪ್ಪ ಅಂದರೆ ಒಂದು ಮೆಡಿಟೇಷನ್ ಮಾಡೋದಾಗಲಿ, ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಳೋದಾಗಲಿ, ಒಂದು ಸ್ವಲ್ಪ ರೆಸ್ಟ್ ತೊಗೊಳ್ಳೋದಾಗಲಿ, ನಮಗೆ ಎಲ್ಲಿ ಫೀಲಿಂಗ್ ಬೆಟರ್ ಆಗುತ್ತೆ ಅನ್ನೋದು ನೋಡಿಕೊಂಡು ಏನೆಲ್ಲ ಮಾಡಿದರೆ ನಮಗೆ ಮನಸ್ಸು ಚೆನ್ನಾಗಿರುತ್ತೆ ಅಂತ ನೋಡಿಕೊಂಡು ಅವುಗಳ ಒಂದು ಫಾಲೋ ಮಾಡ್ತಾ ಹೋಗಬೇಕು. ಆಮೇಲೆ ಮೇನಾಗಿ ಬ್ರೀತಿಂಗ್ ಎಕ್ಸಸೈಸು, ಅಂದರೆ ಜೋರಾಗಿ ಉಸಿರಾಟ ಮಾಡೋದು ಮತ್ತು ಉಸಿರನ್ನ ಬಿಡೋದು. ಈ ಬ್ರೀತಿಂಗ್ ಎಕ್ಸಸೈಸ್ ಮಾಡೋದ್ರಿಂದ ಕೂಡ ತುಂಬ ಅದ್ಭುತ ಅನ್ಬೋದು, ಒಂದು ರಿಲೀಫ್ ಇರುತ್ತೆ ಅಂತ ಹೇಳ್ಬೋದು ಮನೆಯಲ್ಲಿ. ಆಮೇಲೆ ಕಾಮನ್ ಆಗಿ ನಮ್ಮ ಹೋಮಿಯೋಪತಿಯಲ್ಲಿ ಯಾವೆಲ್ಲ ಡ್ರಗ್ಸ್ ಇದಾವೆ ಮೈಗ್ರೇನ್ಗೆಪ್ಪ ಅಂತಂದರೆ, ಮೊದಲನೇದು ಹೇಳ್ಬೇಕಂದ್ರೆ ಬೆಲಡೋನಾ ಇದೆ, ಆಮೇಲೆ ಒಂದು ಚಾಮೊಮಿಲ್ಲಾ ಇದೆ, ಆಮೇಲೆ ನಕ್ಸೋಮಿಕಾ ಇದೆ, ಆಮೇಲೆ ಸ್ಪೈಜಿಲಿಯಾ, ಆಮೇಲೆ ಸ್ಯಾಂಗ್ಯುನ್ಯೂರಿಯಾ, ಜೆಲ್ಸೇಮಿಯಮ್ಮು, ಪಲ್ಸೆಟಿಲ್ಲಾ, ಸೆಪಿಯಾ ಅಂತ ಸಾಕಷ್ಟು ಮೆಡಿಸಿನ್ಸ್ಗಳಿದೆ. ಈ ಮನೆಯಲ್ಲಿ ಎಲ್ಲ ಪ್ರಯತ್ನ ಮಾಡಬೇಕು. ಆಗದೆ ಇದ್ದಾಗ ಡಾಕ್ಟರ್ ಸಂಪರ್ಕ ಮಾಡಲೇಬೇಕಾಗುತ್ತೆ. ಅದಕ್ಕೆ ಸರಿಯಾಗಿ ಅವರು ಮೆಡಿಕೇಷನ್ ಮಾಡಿ ಅದನ್ನು ಹತೋಟಿಗೆ ತರ್ತಾರೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.